ನಾನು ಇವಾಗ ಏನು ಪ್ಲೇ ಮಾಡಿದೆ, ಈ ವಿಡಿಯೋ ಬಂದು ರೆಕಾರ್ಡ್ ಆಗಿರೋದು ಲಾಸ್ಟ್ ಸಂಡೇ ಒಂದು 8:15 ಸೂರತ್ತಲ್ಲಿ ರೆಕಾರ್ಡ್ ಆಗಿರೋಂಥ ವಿಡಿಯೋ. ಒಂದು ಹುಡುಗಿ ಅವಳ ಪಾಡಿಗೆ ಅವಳು ಕೂತಿರ್ತಾಳೆ, ಇನ್ನೂ ಇಬ್ರು ಹುಡುಗಿರು ಕೂಡ ಬರ್ತಿರ್ತಾರೆ. 25 ವರ್ಷದವನೊಬ್ಬ ಬಂದು ಅವರಿಗೆ ಅವ್ರ ಪಾಡಿಗೆ ಅವ್ರು ಕುಂತಿರೋ ಹುಡುಗಿ ಹತ್ರಕ್ಕೆ ಹೋಗಿ ಅಬ್ಯೂಸ್ ಮಾಡಕ್ ಹೋಗೋದು, ಆಮೇಲೆ ರೋಡಲ್ಲಿ ಬರ್ತಿರೋ ಹುಡುಗಿರ ಹತ್ರಕ್ಕೆ ಹೋಗ್ಬಿಟ್ಟು ಅಬ್ಯೂಸ್ ಮಾಡಕ್ ಹೋಗೋದು. ಸೊ ಈ ತರ ಎಲ್ಲ ಘಟನೆ 8:15ಗೆನೆ ಆಗಿರುವಂತದ್ದು. ಇನ್ನು ಏನಂತ ಮಿಡ್ ನೈಟ್ ಏನಲ್ಲ, ರೆಸಿಡೆನ್ಶಿಯಲ್ ಏರಿಯಾ ಅದು, ಅಂದ್ರೆ ಅವ್ರದೇ ಏರಿಯಾ. ಸೊ ಅವ್ರ ಏರಿಯಾದಲ್ಲಿ ಕುಂತಿರ್ಬೇಕಿದ್ರೆ ಅದೇ ಏರಿಯಾದಲ್ಲೇ ಆಗಿರುವಂತದ್ದು, ಅವರೆಲ್ಲೂ ಬೇರೆ ಕಡೆ ಹೋಗಿದ್ದಾಗಲ್ಲ. ಹುಡುಗಿರಿಗೆ ಕೆಲವೊಂದ್ಸಲ ಏನಾದ್ರು ಹೆಚ್ಚು ಕಮ್ಮಿ ಆದಾಗ, ಈ ರೇಪ್ ಗೀಪ್ ಈ ತರ ಕೇಸ್ಗಳೇನಾದ್ರು ಆದಾಗ ನಾವ್ ಅನ್ಕೊಂತೀವಿ ಅವಳು ಯಾಕೆ ಅಷ್ಟೊತ್ತಿಗೆ ಅಲ್ಲಿ ಹೋಗ್ಬೇಕಾಗಿತ್ತು, ಅವಳು ಮನೇಲಿ ಇರ್ಬೋದಾಗಿತ್ತಲ್ಲ ಅಂತೆಲ್ಲ ನಾವು ಒಂದೊಂದ್ಸಲ ಅನ್ಕೊಂತಾ ಇರ್ತೀವಿ. ಈ ತರ ಕಚಡ ಬೋಳಿ ಮಕ್ಳು ಇರ್ಬೇಕಾದ್ರೆ ಅವ್ನು 8:15 ಟೈಮು, ಆ ಟೈಮಲ್ಲೇ ಹೋಗ್ಬಿಟ್ಟಲ್ಲ ಆ ತರ ಟಾರ್ಚರ್ ಕೊಡ್ತಾವನೆ ಅಂದ್ರೆ ಇನ್ನು ಕೇಸ್ ಏನಾದ್ರು ಮಧ್ಯರಾತ್ರಿ ಹೊತ್ತಲ್ಲಿ ಸಿಕ್ಕಿದ್ರೆ ಬಿಡ್ತಾರ. ಅದಕ್ಕೇನೆ ಇನ್ನೇನಕ್ಕೆ ದೊಡ್ಡವ್ರು ಹೇಳೋದು, ಹುಡುಗಿರು ಎಲ್ಲೆಲ್ಲೋ ಒಬ್ಬೊಬ್ರೆ ಹೋಗ್ಬೇಡ್ರಿ, ಯಾರನ್ನಾದ್ರೂ ಜೊತೆಗೆ ಕರ್ಕೊಂಡು ಹೋಗ್ರಿ, ಒಬ್ಬೊಬ್ರೆ ಓಡಾಡಕ್ ಹೋಗ್ಬೇಡ್ರಿ ಅಂತೆಲ್ಲ ಇನ್ನೇನಕ್ಕೆ ಹೇಳ್ತಾರೆ. ಇದಕ್ಕೆ ತಾನೇ ಹೇಳ್ತಾರೆ. ನನ್ನ ಜೊತೆ ಓದಿರೋ ಹುಡುಗಿರ್ಗೆಲ್ಲ ಇವಾಗ ಒಂದು 22 ವರ್ಷ. ಅವರು ಒಂದೊಂದ್ಸಲ ಎಲ್ಲಾದ್ರೂ ಕರೆದಾಗ ಇಲ್ಲ ನಮ್ಮ ಅಪ್ಪ ಕಳ್ಸಲ್ಲ, ನಮ್ಮ ಅಪ್ಪ ಬೈತಾರೆ ಅಂತೆಲ್ಲ ಹೇಳ್ತಿರ್ತಾರೆ. ನಾನೇನು ಅನ್ಕೊಂತೀನಪ್ಪ ಆ ಟೈಮಲ್ಲಿ ಅಂದರೆ, ಏನಿದು 22 ವರ್ಷ ಆದ್ರೂ ಆಚೆ ಕಳಿಸ್ದಂಗೆ ಬೈಕೊಂಡು ಮನೇಲೆ ಇರಿಸ್ಕೊಂಡು ಅಂತೆಲ್ಲ ಅನ್ಕೊಂತಾ ಇರ್ತೀವಿ. ಈ ಥರ ಎಲ್ಲ ನೋಡಿದಾಗ, ಈ ಥರ ಇನ್ಸಿಡೆಂಟ್ಗಳನ್ನೆಲ್ಲ ನೋಡಿದಾಗ ಅವ್ರು ಮಾಡ್ತಿರೋದೇ ಒಂದು ರೇಂಜಿಗೆ ಕರೆಕ್ಟ್ ಅನ್ಸುತ್ತಪ್ಪ.